ಮಾನ್ಯ ಮೋದಿ ಅವರೆಲ್ಲ ಆ ಸಂದರ್ಭದಲ್ಲಿ ₹1 ₹2 ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ನಮ್ಗೆ ಕೇಂದ್ರ ಸರ್ಕಾರ ನಮಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಗ್ಯಾಸ್ ಬೆಲೆನ ಇನ್ನೂ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ರು ಅವಾಗ. ಅದೇ ರೀತಿ ₹15 ಲಕ್ಷ ನಿಮ್ಮ ಅಕೌಂಟ್ಗೆ ಕಪ್ಪು ಹಣವನ್ನ ತಂದು ಸ್ವಿಸ್ ಬ್ಯಾಂಕ್ ಇಂದ ₹15 ಲಕ್ಷ ತಂದು ಕೊಡ್ತೀವಿ ಅಂತ ಹೇಳಿದ್ರು. ₹15 ಬಂದಿದೆ ನಿಮ್ಮ ಅಕೌಂಟ್ಗೆ ಕೇಂದ್ರ ಸರ್ಕಾರದಿಂದ? ಬಂದಿದೆಯೇನಪ್ಪ? ಯಾರಿಗಾದ್ರೂ ಬಂದಿದೆಯೇನಮ್ಮ? ₹15 ₹1 ಹಾಕ್ಲಿಲ್ಲ. ಗ್ಯಾಸ್ ಬೆಲೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡಿದ್ರು? ಇನ್ನ ಎಕ್ಸ್ಟ್ರಾ ಮಾಡ್ಬಿಟ್ರು. ಇವತ್ತು ₹1200 ಗ್ಯಾಸ್ ಬೆಲೆ. ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ. ವಿಧಾನಸಭಾ ಕ್ಷೇತ್ರ ಅವರು ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನವೀನಾ ಅವಿರೀಶ್ ಅವರು ವೇದಿಕೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಡಿ ಅಂತ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಭುವನಾ ಮಂಜುನಾಥ್ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುರೇಶ್ ಅವರು ನಮ್ಮ ಗ್ರಾಮಕ್ಕೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಆಗಮಿಸಿದ್ದೇವೆ. ಇದರ ಮೂಲ ಉದ್ದೇಶ ಸರ್ಕಾರದ ಯಾವುದೇ ಇಲಾಖೆಗಳಿಂದ ತಮಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗದಿದ್ದಲ್ಲಿ ಆ ಸವಲತ್ತುಗಳಿಗೆ ಸಿಗುವಂತಹ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಒಂದು ಕಾರ್ಯಕ್ರಮವೇ ಈ ಜನಸಂಪರ್ಕ ಸಭೆ. ಹಾಗಾಗಿ ತಾವೆಲ್ಲರೂ ಈ ನಮ್ಮ ಯಾವುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು, ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ, ಅಥವಾ ಏನು ಪೆನ್ಷನ್ ಸಂಬಂಧಪಟ್ಟಂತೆ, ಅಥವಾ ಬೆಸ್ಕಾಂ ಸಂಬಂಧಪಟ್ಟಂತೆ ಯಾವುದೇ ಒಂದು ಇಲಾಖೆಯ ಸಮಸ್ಯೆಗಳನ್ನು ತಾವು ಇಲ್ಲಿ ದೂರುಗಳನ್ನು ಆಗಿರ್ಬೋದು ಅಥವಾ ತಮ್ಮ ಸಮಸ್ಯೆಗಳನ್ನು ಅರ್ಜಿಯ ಮುಖಾಂತರ ನಾವು ನೀಡಿದಲ್ಲಿ ಆಹತ ಸಮಸ್ಯೆಗಳಿಗೆ ಕೆಲವು ಸಮಸ್ಯೆಗಳನ್ನು ಇಲ್ಲೇ ಒಂದು ಪರಿಹಾರ ನೀಡುವಂಥ ಒಂದು ಪ್ರಯತ್ನ, ಅಥವಾ ಇನ್ನು ಕೆಲವು ಸಮಸ್ಯೆಗಳನ್ನು ನಂತರದಲ್ಲಿ ಒಂದು ಯೋಜನೆಯಲ್ಲಿ ಸೇರಿಸಿಕೊಂಡು ಅದನ್ನು ಅನುಷ್ಠಾನಗೊಳಿಸಿ ಅದನ್ನು ತೆರವುಗೊಳಿಸುವ ಅಥವಾ ಅದನ್ನು ಕ್ರಮವಹಿಸುವಂಥ ಒಂದು ಕಾರ್ಯಕ್ರಮವೇ ಈ ಒಂದು ಜನತಾ ಸಂಪರ್ಕ ಸಭೆ ಆಗಿರುತ್ತದೆ. ಹಾಗಾಗಿ ತಾವು ಸಾರ್ವಜನಿಕರು ತಾವೆಲ್ಲರೂ ಸಹ ಈ ಒಂದು ಸಭೆಯನ್ನು ಉದ್ದೇಶವನ್ನು ತಾವೆಲ್ಲ ಉಪಯೋಗಪಡಿಸ್ಕೋಬೇಕು, ಸದುಪಯೋಗಪಡಿಸ್ಕೊಂಡು ತಮ್ಮ ಅಹವಾಲುಗಳನ್ನು ನೀಡಬೇಕು ಅಂತ ಹೇಳ್ತಾ ಈ ಒಂದು 4 ಮಾತನ್ನು ಆಡಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿದ ಮೆಚ್ಚಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೆ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಪ್ರತಿ ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮತ್ತು ಜನಸಾಮಾನ್ಯರು ಅಧಿಕಾರಿಗಳ ಹತ್ರ ಕೆಲಸ ಕಾರ್ಯ ಬಿಟ್ಟು ಹೋಗಿ ಅಲಿಯೋದನ್ನು ತಪ್ಪಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಗಳನ್ನು ಹೊತ್ತು ತಾಲೂಕು ಕಚೇರಿ, ಇಒ ಆಫೀಸು ಮತ್ತು ನಮ್ಮ ಪಂಚಾಯಿತಿ ಬೇರೆ ಬೇರೆ ಎಲ್ಲ ಅಧಿಕಾರಿಗಳ ಹತ್ರ ನಮ್ಮ ಜನಸಾಮಾನ್ಯರು ಓಡಾಡೋದನ್ನು ನಾವು ನೋಡಿದ್ದೇವೆ. ನನಗೂ ಕೂಡ ಅನೇಕ ಜನ ಬಂದು ನಮಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ನಾನು ಅರ್ಜಿ ಕೊಟ್ಟು 6 ತಿಂಗಳಾಯಿತು, ನಮ್ಮದು ಖಾತೆ ಆಗಿಲ್ಲ. ನಮ್ಮದು ಒಂದು ಅರ್ಜಿ ಕೊಟ್ಟು ಒಂದು ವರ್ಷ ಆಯಿತು, ನಮಗೆ ಈ ರೀತಿಯಾದಂಥ ಸಮಸ್ಯೆನ ಬಗೆಹರಿಸ್ಕೊಡ್ಲಿಲ್ಲ. ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ಇಲಾಖಾವಾರು ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅನೇಕ ದಿನ ತಗೊಳ್ತಾರೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಜನರು ಎಲ್ಲೂ ಕೂಡ ಹೋಗಬಾರ್ದು, ಅಲಿಬಾರ್ದು. ಮತ್ತು ಅವರಿಗೆ ಒಂದು ದಿವಸದ ಕೂಲಿ ₹500 ವೇಸ್ಟ್ ಆಗ್ತದೆ. ಮತ್ತು ಬಡವರಾಗಿರ್ತಾರೆ, ಅವ್ರಿಗೆ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಅದರಿಂದ ನಾವೇ ಖುದ್ದಾಗಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ, ನಮ್ಮ ಲೋಕಸಭಾ ಸದಸ್ಯರು ನಾವು ಎಲ್ಲ ಕೂಡ ಹೋಗಿ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವೈಯಕ್ತಿಕವಾದಂಥ ಸಮಸ್ಯೆಗಳು ಮತ್ತು ಗ್ರಾಮದ ಸಮಸ್ಯೆಗಳು, ನಮ್ಮ ಜನಸಾಮಾನ್ಯರು ಕೊಡುವಂಥ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಬಂದಿದ್ದೇವೆ. ಇನ್ನೂ ಅನೇಕ ರೀತಿಯ ಸಮಸ್ಯೆಗಳನ್ನು ವೈಯಕ್ತಿಕವಾಗಿ
ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಾವೆ. ಬಹು ಮುಖ್ಯವಾಗಿ ನಮ್ಮ ಹತ್ರ ಬರೋದೇನಂತ ಹೇಳಿದ್ರೆ, ನಮ್ಮದು ಜಮೀನಿದೆ, ಖಾತೆ ಮಾಡಿಕೊಡ್ಲಿಲ್ಲ, ಮತ್ತು ಸರ್ವೆ ಮಾಡಿಸ್ಕೊಡ್ಲಿಲ್ಲ. ಗ್ರಾಮ ಪಂಚಾಯತಿನಲ್ಲಿ ನಮಗೆ 1 ತಿಂಗಳಾಯಿತು 2 ತಿಂಗಳಾಯಿತು ಅರ್ಜಿ ಕೊಟ್ಟರು ಕೂಡ ಗ್ರಾಮ ಪಂಚಾಯತಿನಲ್ಲಿ ಖಾತೆಗಳಾಗಿಲ್ಲ. ಈ ರೀತಿಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಲ್ಲ, ಇಡೀ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಒಂದೊಂದು ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಸರ್ಕಾರ ಇರ್ಬೋದು, ಯಾರೇ ಇದ್ರೂ ಕೂಡ ಅದಕ್ಕೆ ಕಾರಣಕರ್ತರುಗಳು ತಾವುಗಳು ಮತದಾರರು ಇರೋದ್ರಿಂದ, ಆ ಮತದಾರರ ನಂಬಿಕೆಯಿಂದ ಓಟ್ ಹಾಕಿರೋದ್ರಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ ಸಾಧ್ಯ ಆಯಿತು. ನಾವು ಕೂಡ 3 ಬಾರಿ MLA ಆಗಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಲೋಕಸಭಾ ಸದಸ್ಯರು ಕೂಡ 3 ಬಾರಿ MP ಆಗಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಕೂಡ ಓಟ್ ಹಾಕುವಂಥ ಸಂದರ್ಭದಲ್ಲಿ ತುಂಬ ನಂಬಿಕೆಯಿಂದ ಓಟ್ ಹಾಕ್ತಾರೆ. ಆ ಒಂದು ನಂಬಿಕೆ ಓಟ್ಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ನಂಬಿಕೆ ಏನು ಓಟ್ ಹಾಕ್ತೀರಾ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ನಾವು ಅವರ ಗ್ರಾಮಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸ್ಬೇಕು, ಬಗೆಹರಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಬಂದಿದ್ದೇವೆ. ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೂಡ ಇದ್ದಾವೆ ಸಮಸ್ಯೆಗಳು. ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ. ಅನೇಕ ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ದೇವೆ, ಟಾರ್ ರಸ್ತೆಗಳನ್ನು ಮಾಡಿದ್ದೇವೆ. ಇನ್ನೂ ಕೂಡ ಮಾಡುವಂಥದ್ದು ಇದ್ದಾವೆ. ಅದನ್ನು ಕೂಡ ನಾವು ತಿಳ್ಕೋಬೇಕು. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕೆಲವೊಂದನ್ನು ಪಟ್ಟಿ ಮಾಡಿರ್ತೀವಿ, ಕೆಲವೊಂದು ಗೊತ್ತಿರಲ್ಲ. ಇಲ್ಲಿ ಬಂದರೆ ನಮಗೆ ಅದರ ಅರಿವಾಗ್ತದೆ, ಮತ್ತು ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಅದು ಕೂಡ ತುರ್ತಾಗಿರ್ತವಂಥ ಕೆಲಸಗಳಿದ್ರೆ ಅದನ್ನು ಕೂಡ ನಾವು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡುವಂಥದ್ದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಸರ್ಕಾರ ಬಂದಿದೆ, ಸುಮಾರು 7ನೇ ತಿಂಗಳು ನಡೀತಾ ಇದೆ ಸರ್ಕಾರ ಬಂದಾಗಿಂದ ಅನೇಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಸರ್ಕಾರಕ್ಕೆ ಮುಂಚೆ. ಅಂದರೆ ನಮ್ಮ ವಿರೋಧ ಪಕ್ಷವಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ನಮ್ಮ DCM ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ನಮ್ಮ ಸರ್ಕಾರ ಬರೋದಕ್ಕೆ ಮುಂಚೆ ಘೋಷಣೆಗಳನ್ನು ಮಾಡಿದ್ವಿ. ನಮ್ಮ ಕಾರ್ಯಕರ್ತರು, ನಮ್ಮ ಎಲ್ಲ ಮುಖಂಡರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನು ಪ್ರತಿ ಮನೆಗೂ ಹೋಗಿ ಎತ್ಕೊಂಡು ಹೋಗಿ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ, ದಯವಿಟ್ಟು ನಮ್ಗೆ ಓಟ್ ಹಾಕಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ, ನಮ್ಮ ಶಾಸಕರಿಗೆ ಓಟ್ ಹಾಕಿ ಅಂತೇಳಿ ಎಲ್ಲರೂ ಕೂಡ ಮನೆಗೆ ಹೋಗಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ಮೆಂಬರ್ಗಳು ಎಲ್ಲರೂ ಕೂಡ ಕೇಳಿದ್ದಾರೆ. ಅದನ್ನು ಅನುಷ್ಠಾನ ಆಗಬೇಕಲ್ಲ, ಅನುಷ್ಠಾನ ಆಗಿದೆಯಲ್ಲ ಅಂತ ನೋಡಬೇಕಲ್ಲ. ಅದಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮವನ್ನು ಹಾಕೊಂಡಿರೋದು. ಎಲ್ಲರೂ ಓಡಾಡಿದ್ದೀರ ತಾನೆ, ಯಾರೂ ಪೆಂಡಿಂಗ್ ಇಲ್ಲ. ಎಲ್ಲರೂ 100%, 99% ಆದರೂ ಹೋಗಿದ್ದಾರೆ. ಪಾಪ ಮನೆಗಳಲ್ಲಿ ಯಾರಾದರೂ ಕೂಡ ಏಜ್ ಆಗಿರೋರು ಇದ್ದರೆ ಅವ್ರು ಹೋಗಿರಲ್ಲ ಎಲ್ಲೂ. ಆ ಈ ಒಂದು ಶಕ್ತಿ ಯೋಜನೆ ಇವತ್ತು ಜಾರಿಗೆ ಆಗಿದೆ. ಪ್ರತಿದಿನ ನಮ್ಮ ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಜನ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಆ ಒಂದು ಓಡಾಟ ಇವತ್ತು ಏನು ಮಾಡ್ತಾ ಇದ್ದೀರಾ ನೀವು, ದಿನನಿತ್ಯ ಬಸ್ಗೆ ಖರ್ಚಾಗ್ತಾ ಇತ್ತಲ್ಲ ಬಸ್ ಫೇರ್, ಅದು ಇವತ್ತು ಉಳಿತಾ ಇದೆ. ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ನೀವು ದಿನ ಹೋಗಲ್ಲ, ಒಂದು ತಿಂಗಳಿಗೆ ಒಂದು 7-8 ಸಾರಿ ಹೋದ್ರು ಕೂಡ ಒಂದು 2,000 ರೂಪಾಯಿ 3,000 ರೂಪಾಯಿ ಬಸ್ ಚಾರ್ಜ್ ಉಳಿತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಉಳಿತಾ ಇದೆಯಲ್ಲ ಎಲ್ಲರಿಗೂ. ಇವತ್ತು ಬಸ್ಸು ಜಾಸ್ತಿ ಆಗಿತ್ತು, ಬಸ್ ಫೇರು ಕೂಡ ಇವತ್ತು ಕಮ್ಮಿ ಆಗಿದೆ. ಮತ್ತೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ನಮ್ಮ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಬಂದಮೇಲೆ ಅದು ಆದ್ಯತೆ ಮೇರೆಗೆ ಇವತ್ತು ಶಕ್ತಿ ಯೋಜನೆ ಜಾರಿಯಾಗಿದೆ. ಅದು ಅನುಷ್ಠಾನ ಆಗಿದೆಯಾ ಇಲ್ಲ ನೋಡುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿಯಾಗಿ ಕರೆಂಟು ಎಲ್ರಿಗೂ 200 ಯೂನಿಟ್ವರೆಗೂ ಕರೆಂಟ್ ಬಿಲ್ ಫ್ರೀ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ವಿ. ಅದು ಕೂಡ ಇವತ್ತು ನನ್ನ ಪ್ರಕಾರ 90%, 95% ಜಾರಿಯಲ್ಲಿದೆ. ಆಗಿದೆಯೇನಪ್ಪ? ಕರೆಂಟ್ ಬಿಲ್ ಫ್ರೀ ಇದೆಯಾ? ಯಾರು ಸೌಂಡೇ ಇಲ್ಲ. ಕರೆಂಟ್ ಬಿಲ್ ಫ್ರೀ ಇದೆಯಾ, ಆಗಿದೆ ಇಲ್ಲ, ಯಾರಾದ್ರು ಮಿಸ್ ಆಗಿದೆ ಹೇಳ್ಬೇಕು. ಆಗದೆ ಇರೋರು ಯಾರು ಇದ್ದಾರಾ? ಕರೆಂಟ್ ಬಿಲ್ ಫ್ರೀ ಆಗಿ ನಿಮ್ಗೆ ಬಿಲ್ ಮತ್ತೆ ಬರ್ತಾ ಇದೆ ಅಂತ ಯಾರು ಇದ್ದೀರಾ? ಎಲ್ಲರಿಗೂ ಫ್ರೀ ಆಗಿ ಬರ್ತಾ ಇದೆ. ಮುಖ್ಯವಾಗಿ ಅಕ್ಕಿ, ನಮ್ಮ ಹಿಂದಿನ 2013 ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಾಗ
ಕೇವಲ 2 ಗಂಟೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಡವರ ಹೊಟ್ಟೆ ತುಂಬಬೇಕು, ಬಡವರು ಹೊಟ್ಟೆ ಹಸಿವಿನಿಂದ ಮಲಗಬಾರದು, ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಫ್ರೀಯಾಗಿ 7 kg ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡೋದು. ಕೂಡಲೇ ಅನುಷ್ಠಾನವನ್ನು ಮಾಡಿದ್ರು 2013 ಸರ್ಕಾರ ಬಂದಾಗ. ಮತ್ತೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದ್ಮೇಲೆ 7 kg ಇದ್ದಿದ್ದ ಅಕ್ಕಿ 4 kg ಇಳಿಸ್ಬಿಟ್ಟು ಬಡವರ ಪರವಾದಂಥ ಕಾಳಜಿ ಅವ್ರಿಗೆ ಇರಲಿಲ್ಲ. ಅದಕ್ಕೋಸ್ಕರ 7 kg ಇದ್ದಿದ್ದ ಅಕ್ಕಿನ 4 kg 5 kg ಕೊಡೋದಕ್ಕೆ ಚಾಲನೆ ಕೊಡ್ತು. ಮತ್ತೆ ಇದ್ರ ಕಂಪ್ಲೇಂಟ್ ಬಂತು ಯಾರಿಗೆ? ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಆಗಿನ ಸಿದ್ದರಾಮಯ್ಯನವರು, ಅವರಿಗೆ ಕಂಪ್ಲೇಂಟ್ ಬಂತು. ಡಿ ಕೆ ಶಿವಕುಮಾರ್ ಅವ್ರ ಕಂಪ್ಲೇಂಟ್ ಬಂತು. ಇವತ್ತು ನೀವು 7 kg ಕೊಡ್ತಾ ಇದ್ರಿ ಸ್ವಾಮಿ ನಿಮ್ಮ ಸರ್ಕಾರ ಇದ್ದಾಗ, ಆದರೆ ಈಗ ಬಿಜೆಪಿ ಅವರು ಬಂದ 4 kg 5 kg ಇಳಿಸ್ಬಿಟ್ಟಿದ್ದಾರೆ. ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನೇ ನಂಬ್ಕೊಂಡಿದ್ದೀವಿ ನಾವು. ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇತ್ತು, ಸ್ವಲ್ಪ ಹಣ ಉಳಿತಾ ಇತ್ತು. ಅಟ್ಲೀಸ್ಟ್ ನಮ್ಗೆ ತೊಂದರೆ ಆಗಿದೆ. ಮುಂದೆ ನಿಮ್ಮ ಸರ್ಕಾರ ಬಂದಾಗ ಕನಿಷ್ಠ ಪಕ್ಷ 10 kg ಅಕ್ಕಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಜನರು ಹೇಳ್ತಾ ಇದ್ರು. ಅದನ್ನ ಗಮನದಲ್ಲಿ ಇಟ್ಕೊಂಡು ಆಯ್ತು ನಮ್ಮ ಸರ್ಕಾರ ಬಂದ್ರೆ ಮಾಡ್ತೀವಿ ಅಂತೇಳಿ ಅದನ್ನು ಕೂಡ ಗ್ಯಾರಂಟಿನಲ್ಲಿ ಸೇರಿಸಿದ್ವಿ ಕಾರ್ಡಲ್ಲಿ. 5 kg ಅಕ್ಕಿ ಮತ್ತೆ 5 kg ಬದಲಾಗಿ ಇನ್ನೂ 5 kg ಎಕ್ಸ್ಟ್ರಾ ಒಬ್ಬೊಬ್ಬರಿಗೆ 10 kg ಅಕ್ಕಿ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಬಂದಾಗ ಘೋಷಣೆ ಮಾಡಿದ್ವಿ. ಅದ್ರ ಪ್ರಕಾರ ಇವತ್ತು ಜಾರಿಯಲ್ಲಿದೆ. 5 kg ಅಕ್ಕಿ ಬರ್ತಾ ಇದೆ, ನಮ್ಗೆ ಗೊತ್ತಿದೆ. ಇನ್ನ 5 kg ಅಕ್ಕಿಯನ್ನ ಕೇಂದ್ರ ಸರ್ಕಾರ ನಮ್ಗೆ ಕೊಡಿ, ನಾವು 35 ರೂಪಾಯಿ ಹಣ ನಿಮ್ಗೆ ಕೊಡ್ತೀವಿ 1 kg ಅಕ್ಕಿ ಮೇಲೆ ಅಂತೇಳಿ ನಮ್ಮ ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತದೆ ಅಂತೇಳಿ ಮೋದಿ ಸರ್ಕಾರ ಅಕ್ಕಿ ಕೊಡೋದನ್ನು ಕೂಡ ನಮ್ಮ ರಾಜ್ಯಕ್ಕೆ ನಿಲ್ಲಿಸ್ಬಿಟ್ರು. ಅದಕ್ಕೋಸ್ಕರ ನಾವೇನು ಮಾಡ್ಕೊಟ್ಟಿದ್ವಿ ಅದ್ರ ಪ್ರಕಾರ ಜನಗಳಿಗೆ ಅನುಕೂಲ ಆಗಬೇಕು, ನಾವು ಅದನ್ನ ಜಾರಿ ತರಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅದನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ 5 kg ಅಕ್ಕಿ ಇವತ್ತು ಬರ್ತಾ ಇದೆ. ಮೋಸ್ಟ್ಲಿ ಒಬ್ಬರಿಗೆ ಅಕ್ಕಿ ತಗೊಳ್ತಾ ಇದ್ದಾರೆ, ಕೆಲವರು ರಾಗಿ ತಗೊಳ್ತಾ ಇದ್ದಾರೆ, ಎರಡೂ ಸೇರಿ ತಗೊಳ್ದವ್ರು ಇದ್ದಾರೆ. 3 kg ಅಕ್ಕಿ 2 kg ರಾಗಿ ತಗೊಳ್ಳೋರು ಇದ್ದಾರೆ. ಅದೇ ಯಾರೇ ಇದ್ರು ಕೂಡ ಅಕ್ಕಿ 3 kg ಮತ್ತೆ 2 kg ರಾಗಿ ಅದನ್ನ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನು ನಮ್ಮ ಗಮನಕ್ಕೆ ತರಬೇಕು. ನೀವು ಯಾರು ಕೊಡ್ದಿರ ಇದ್ರೆ, ಅಕಸ್ಮಾತ್ ಆಗಿ ನಿಮಗೆ ಅಕ್ಕಿ ಕಮ್ಮಿ ಕೊಡ್ತಾ ಇದ್ರೆ ಇದನ್ನು ಕೂಡ ಕೊಡಬೇಕು ಅಂತೇಳಿ ಗಮನಕ್ಕೆ ತರಬೇಕು ಅಂತೇಳಿ ಕೇಳಲಿಕ್ಕೆ ಬಂದಿದೆ. ಇನ್ನು 5 kg ಬದಲಾಗಿ 5 kg ಅಕ್ಕಿ ಮತ್ತೆ ರಾಗಿ ಬದಲಾಗಿ 174 ರೂಪಾಯಿ ಒಬ್ಬೊಬ್ಬರಿಗೆ ಎಲ್ಲರ ಅಕೌಂಟ್ಗೆ. ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಜನಕ್ಕೂ ಕೂಡ ಅದರ ಒಂದು ಹಣ ಇವತ್ತು ಸರ್ಕಾರದಿಂದ ನೇರವಾಗಿ ಅವ್ರ ಅಕೌಂಟ್ ಬರ್ತಾ ಇದೆ ಇಲ್ಲಪ್ಪ? ಯಾರು ಬರ್ತಾ ಇರೋರು ಹೇಳ್ರಿ. ಅಕ್ಕಿಗೆ 5 kg ಅಕ್ಕಿ ಬದಲಾಗಿ ಇನ್ನೊಂದು 174 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ 174 ರೂಪಾಯಿ ಅವರ ಅಕೌಂಟ್ಗೆ ಬರ್ತಾ ಇದೆ. ಇದು ನಮ್ಮ ಸರ್ಕಾರದ ಬಡವರ ಪರವಾದಂಥ ಕಾಳಜಿ ಇರ್ತಕ್ಕಂಥ ಸರ್ಕಾರದ ಒಂದು ಕರ್ತವ್ಯ. ಮಾತು ಕೊಟ್ಟಾಗೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗೆ ಇವತ್ತು ಜಾರಿಗೆ ತಂದಿದೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಮಹಿಳೆಯರಿಗೆ, ಮನೆ ಯಜಮಾನಿಗಳಿಗೆ 2,000 ರೂಪಾಯಿ ಘೋಷಣೆ ಮಾಡಿದ್ವಿ. ಪ್ರತಿ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಕಾರ್ಡ್ ಮುಖಾಂತರ ಎಲ್ರಿಗೂ ಕೂಡ ಭರವಸೆ ಕೊಟ್ಟಿದ್ವಿ. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಹಿಂದೆ ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ 415 ರೂಪಾಯಿ ಒಂದು ಸಿಲಿಂಡರ್ ಬೆಲೆ. ಮಾನ್ಯ ಮೋದಿ ಅವರೆಲ್ಲ ಆ ಸಂದರ್ಭದಲ್ಲಿ 1 ರೂಪಾಯಿ 2 ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ನಮ್ಗೆ ಕೇಂದ್ರ ಸರ್ಕಾರ ನಮ್ಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮ್ಗೆ ಗ್ಯಾಸ್ ಬೆಲೆನ ಇನ್ನೂ ಕಮ್ಮಿ ಮಾಡ್ತೀವಿ ಅಂತೇಳಿ ಭರವಸೆಯನ್ನ ಕೊಟ್ಟಿದ್ರು ಅವಾಗ. ಅದೇ ರೀತಿ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಕಪ್ಪು ಹಣವನ್ನ ತಂದು ಸ್ವಿಸ್ ಬ್ಯಾಂಕ್ ಇಂದ 15 ಲಕ್ಷ ರೂಪಾಯಿ ತಂದು ಕೊಡ್ತೀವಿ ಅಂತ ಹೇಳಿದ್ರು. 15 ರೂಪಾಯಿ ಬಂದಿದೆ ನಿಮ್ಮ ಅಕೌಂಟ್ಗೆ ಕೇಂದ್ರ ಸರ್ಕಾರದಿಂದ? ಬಂದಿದೆಯೇನಪ್ಪ? ಯಾರಿಗಾದ್ರೂ ಬಂದಿದೆಯೇನಮ್ಮ? 15 ರೂಪಾಯಿ 1 ರೂಪಾಯಿ ಹಾಕ್ಲಿಲ್ಲ. ಗ್ಯಾಸ್ ಬೆಲೆ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡಿದ್ರು? ಇನ್ನ ಎಕ್ಸ್ಟ್ರಾ ಮಾಡ್ಬಿಟ್ರು. ಇವತ್ತು 1,200 ರೂಪಾಯಿ ಗ್ಯಾಸ್ ಬೆಲೆ. ನಾವು ಮತ್ತೆ ಅವ್ರ ಜೊತೆ ಹೋಗೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಾದ್ಯಂತ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಸಂಪರ್ಕ ಸಭೆ ಆಗಿದೆ. ಇನ್ನೂ ಕೂಡ ನಮ್ಮಲ್ಲಿ ಒಂದು 4-5 ಪಂಚಾಯತ್ಗಳಿದೆ ಪೆಂಡಿಂಗ್ ಇದೆ, ಅದು ಕೂಡ ಆಗ್ತದೆ. ಅದು ಓಟ್ ಹಾಕ್ಸ್ಕೊಳ್ಳೋದು ಹೆಚ್ಚಲ್ಲ, ನಂಬಿಕೆಯಿಂದ ಓಟ್ ಹಾಕೋದು. ಅದಕ್ಕೆ ಮೌಲ್ಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತ ಓಟನ್ನು ನೀವು ಹಾಕಿದ್ದೀರಾ, ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡಬೇಕು ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ನಾವು ಪ್ರತಿ ಸಂದರ್ಭದಲ್ಲಿ ದಿನನಿತ್ಯ ನಾನು
ನಾನು ಕೂಡ ನಿಮ್ಗೆ ಅರ್ಥ ಇರೋದು, ಯಾರೇ ಬಂದು ಕೂಡ ಬೆಳಗ್ಗೆ ದಿನನಿತ್ಯ ಸಿಗ್ತೀನಿ, ರಾತ್ರಿ 12 ಗಂಟೆಯಲ್ಲಿ ಬಿಡಿಸದೆ ಸಿಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳು ಏನಿದ್ರು ಕೂಡ ನೇರವಾಗಿ ಅವ್ರಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀವಿ. ಆ ರೀತಿಯಾಗಿ ಕೆಲಸವನ್ನು ಮಾಡುವಂಥವ್ರು ನಮ್ಮ ಲೋಕಸಭಾ ಸದಸ್ಯರು. ಹಿಂದೆನೂ ಕೂಡ ಕುಮಾರಸ್ವಾಮಿ 5 ವರ್ಷಗಳ ಕಾಲ ಈ ಭಾಗದಲ್ಲಿ ಮುಖ್ಯಮಂತ್ರಿ ಇದು ಲೋಕಸಭಾ ಸದಸ್ಯರಾಗಿದ್ರು. ಕುಮಾರಸ್ವಾಮಿ ಯಾವತ್ತಾದ್ರು ನೋಡಿದ್ದೀರಾ ನೀವು? ಅವ್ರ ಮುಖ ನೋಡಿದ್ದೀರಾ? 5 ವರ್ಷಗಳ ಕಾಲ ಓಟ್ ಹಾಕ್ಸ್ಕೊಂಡು ಹೋಗಿದ್ದಾದ್ಮೇಲೆ ಅವರು ಎಲ್ಲಿದ್ದಾರೆ ಅಂತೇಳಿ ನಾವು ನೋಡೋಂಗಿಲ್ಲ, ನೀವು ನೋಡೋಂಗಿಲ್ಲ, ಯಾರು ನೋಡೋಂಗಿಲ್ಲ. ದಿನನಿತ್ಯ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥವ್ರು ಬೇಕು. ಇವತ್ತು ನಮ್ಮ ಲೋಕಸಭಾ ಸದಸ್ಯರು ನಾನು ಈಗಾಗಲೇ MP ಆಗ್ಬಿಟ್ಟಿದ್ದೀನಿ, ನನಗೆ ಏನು ಬಿಡೋಣ ಅಂತ MP ಅವರಲ್ಲ. ಬಡವರಿಗೆ ಏನಾದರೂ ಸಹಾಯ ಆಗಬೇಕು, ನಮ್ಮ ಕ್ಷೇತ್ರ ಉದ್ಧಾರ ಆಗಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೇಳಿ ದಿನನಿತ್ಯ ಕಾರ್ಯಕ್ರಮಗಳನ್ನು ರೂಪಿಸೋದು, ಮತ್ತೆ ಅಧಿಕಾರಿಗಳ ಹತ್ರ ಹೋಗೋದು, ಆ ಕಾರ್ಯಕ್ರಮ ಅನುಷ್ಠಾನ ಮಾಡೋದು, ನಮ್ಮ ಬಡವರಿಗೆ ಸಹಾಯ ಮಾಡೋದು. ಇದು ನಮ್ಮ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವರ ಮತ್ತೆ ನಮ್ಮ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ಮರಿಬೇಡಿ, ಜನಸಾಮಾನ್ಯರಿಗೆ ಸಹಾಯ ಮಾಡುವಂಥವ್ರು ಮತ್ತೆ ದಿನನಿತ್ಯ ಸಿಗುವಂಥವ್ರು ಬೇಕು. ಕುಮಾರಸ್ವಾಮಿ ತರ 5 ವರ್ಷ ಹೋಗಿ ಮನೇಲಿ ಕುತ್ಕೊಳ್ಳೋರಲ್ಲ ಬೇಕಾಗಿರೋದು. ಅದನ್ನ ಗಮನದಲ್ಲಿಟ್ಕೊಳ್ಳಿ. ನಮ್ಮ ಸರ್ಕಾರ ಬಂದಮೇಲೆ ನಾವೇನು ಭರವಸೆ ಕೊಟ್ಟಿದ್ವಿ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ, ಕೇವಲ 6 ತಿಂಗಳಲ್ಲಿ ಪ್ರತಿಯೊಬ್ಬರು ಕೂಡ ಅದರ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೀವಿ. ಅದರ ಫಲಾನುಭವಿಗಳು ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಆಗಿದ್ದಾರೆ. ಇನ್ನ ಒಂದು 90 ಭಾಗ ಆಗಿರ್ಬೋದು, 10% ಪೆಂಡಿಂಗ್ ಇರ್ಬೋದು. ಅದನ್ನ ನಾವು ಪರಿಶೀಲನೆ ಮಾಡಿ ಇವತ್ತು ಜನಸಾಮಾನ್ಯರಿಗೆ ಕೊಡಿಸ್ಬೇಕು ಅಂತೇಳಿ, ಅದರ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಇವತ್ತು ಬಂದಿದ್ದೇವೆ. ಅಧಿಕಾರಿಗಳು ಸಮೇತ ಬಂದಿದ್ದೀವಿ. ನಿಮ್ಮ ಅರ್ಜಿಗಳನ್ನ ಕೊಡಿ, ಅರ್ಜಿಗಳಲ್ಲಿ ಮೊಬೈಲ್ ನಂಬರ್ ಬರ್ಕೊಡಿ. ನೋಡಿ, ಅಧಿಕಾರಿಗಳು ಇದ್ದಾರೆ, ಎಲ್ಲ ಇಲಾಖಾವಾರು ಇಲ್ಲಿ ಅಧಿಕಾರಿ ಇದ್ದಾರೆ. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ನಮ್ಮೆಲ್ಲ ಮುಖಂಡರು ಕೂಡ ಸೇರಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಆಯೋಜಿಸಿದ್ದಾರೆ. ನಿಮಗೆಲ್ಲರೂ ಕೂಡ ಹೊಂದಿಸಿ ನನ್ನ 2 ಯುವ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದ ತಿರುಪೇಶ್ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ರವಿರವರು, ಜನಾರ್ದನ್ ಅವರು, ಹಾಗೆ ವೈಎಂ ಮಂಜಣ್ಣನವರು ಬಂದಿದ್ದಾರೆ. ವಕೀಲರು ಅವರು ಸಹ ವೇದಿಕೆ ಮೇಲೆ ಬರಬೇಕು. ನವೀನ್ ಹರೀಶ್ ಗೌಡ್ರೆ, ಉಪಾಧ್ಯಕ್ಷರಂತ ಭುವನ ಮಂಜುನಾಥ್ ರವರೇ, ಮಾಜಿ ಅಧ್ಯಕ್ಷರಂತ ನಾಗರಾಜ್ ರವರೇ, ಮಂದೇಶ್ ರವರೇ, ಅಪ್ಪಯ್ಯಣ್ಣವರೇ, ರಾಜಪ್ಪನವರೇ, ಚಂದ್ರ ಅವರೇ, ಶ್ರೀನಿವಾಸ್ ಅವರೇ, ಎಲ್ಲ ಗೌರವಾನ್ವಿತ ಮುಖಂಡರೇ, ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ತಮ್ಮ ಪಂಚಾಯಿತಿ ವ್ಯಾಪ್ತಿಯ ಜನಸಂಪರ್ಕ ಸಭೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ನಾನು ಶಾಸಕರೆಲ್ಲ ಇಲ್ಲಿ ಬಂದಿದ್ದೇವೆ. ಈಗಾಗಲೇ ಶಾಸಕರು ಬಹಳ ಸುದೀರ್ಘವಾಗಿ ಪಂಚಾಯಿತಿ ಮತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಭೆಯ ಉದ್ದೇಶ ನಿಮ್ಮ ಕುಂದುಕೊರತೆಗಳು ಏನಿದೆ, ಯಾವ ರೀತಿಯಾಗಿ
ಪಂಚಾಯಿತಿ ಮಟ್ಟದಲ್ಲಿರ್ಬೋದು, ತಾಲೂಕು ಕಂದಾಯ ಇಲಾಖೆಯಿಂದಲ್ಲಿರ್ಬೋದು, ಸರ್ವೆ ಇಲಾಖೆಯಿಂದ ಇರ್ಬೋದು, ವಿವಿಧ ಇಲಾಖೆಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಿ, ಅದಕ್ಕೆ ಏನು ಮಾಡಬೇಕು, ಅಧಿಕಾರಿಗಳಿಗೂ ಕೂಡ ಇದೆಲ್ಲ ಕೂಡ ಅರ್ಥ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೇವೆ. ತಹಶೀಲ್ದಾರ್ ಅವರು ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದು ಅವರು ಚುನಾವಣಾಧಿಕಾರಿ ಆಗಿದ್ದಾರೆ, ಅದಕ್ಕೆ ಅವರು ಬಂದಿಲ್ಲ. ಅವರು ಹೊರತುಪಡಿಸಿ ಇನ್ನೆಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ. ಒಂದು ಇದರ ಉದ್ದೇಶ ಆದಷ್ಟು ಸಮಸ್ಯೆಗಳನ್ನ ಸ್ಥಳದಲ್ಲೇ ಪರಿಹಾರ ಮಾಡಬೇಕು. ಜೊತೆಗೆ ವಿಚಾರಗಳನ್ನ ಅಧಿಕಾರಿಗಳು ಇವತ್ತೇನು ಮೊದಲೆಲ್ಲ ಅಧಿಕಾರಿಗಳು ಅಂತ ಹೇಳಿದ್ರೆ ಹಳ್ಳಿಗೂ ಬರ್ತಿದ್ರು, ತಹಶೀಲ್ದಾರ್ ಅವರು ಹಳ್ಳಿಗೆ ಬರ್ತಿದ್ರು, ಇಒ ಅವರು ಹಳ್ಳಿಗೆ ಬರ್ತಿದ್ರು, ಇಂಜಿನಿಯರಿಂಗ್ ಅಧಿಕಾರಿಗಳು ಹಳ್ಳಿಗೆ ಬರ್ತಾ ಇದ್ರು. ಎಲ್ಲರೂ ಯಾವುದೇ ಇಲಾಖೆಯವರಿದ್ರು ಕೂಡ ಕನಿಷ್ಠ ತಿಂಗಳಿಗೆ ಒಂದ್ಸಾರಿ 2 ತಿಂಗಳಿಗೆ ಒಂದ್ಸಾರಿ ಆದ್ರೂ ಪ್ರತಿ ಹಳ್ಳಿಗೆ ಬಂದು ಅಲ್ಲಿ ಆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು. ನಾನು DF ಅವ್ರಿಗೆ ಈಗ ತಾನೇ ಮಾತನಾಡಿ ಅವ್ರಿಗೂ ಕೂಡ ತಿಳಿಸಿದ್ದೀನಿ, ಎಲ್ಲೆಲ್ಲಿ ಮರ ಗಿಡಗಳು ಬೆಳ್ಕೊಂಡಿದೆ ಆ ಮರಗಳಿಗೂ ಬಿದಿರು ಏನೇನು ಬೆಳ್ಕೊಂಡಿದೆ, ಜಾಲಿ ಗಿಡ ಏನೇನು ಬೆಳ್ಕೊಂಡಿದೆ ಅದೆಲ್ಲ ತೆರವುಗೊಳಿಸ್ಬೇಕು. ಅದನ್ನ 1 ವಾರ 10 ದಿನದೊಳಗಡೆ ಎಲ್ಲನೂ ಮಾಡಬೇಕು ಅಂತ ಹೇಳಿ ತೆರವುಗೊಳಿಸಿ ಅಲ್ಲಿ ನೀರಿನ ಸಂಗ್ರಹಣೆ ಮಾಡಲಿಕ್ಕೆ, ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶವನ್ನ ಪಂಚಾಯಿತಿಗಳಿಗೆ ಕೊಡಬೇಕು ಅಂತ ಹೇಳಿ ತಿಳಿಸಿದ್ದೇನೆ. ಅದು ಕೂಡ ಆಗ್ತದೆ. ಶಾಸಕರು ಕೂಡ ಅದನ್ನ ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ಬಗೆಹರಿಸುವಂತ ಕೆಲಸ ಮಾಡ್ತಾರೆ. ಸೊ ಈ ರೀತಿ ಅನೇಕ ವಿಚಾರಗಳು ಇಲ್ಲಿ ಬಂದಾಗ ನಮಗೆ ಗೊತ್ತಾಯ್ತು, ನಿಮ್ಮ ಪಂಚಾಯತಿಲಿ ಏನೇನು ಸಮಸ್ಯೆ ಇದೆ, ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಯಾತಕ್ಕೆ ಮಾಡಬೇಕು, ಈ ಎಲ್ಲ ಪಂಚಾಯಿತಿಯ ಸದಸ್ಯರುಗಳಿರ್ಬೋದು, ಅಧ್ಯಕ್ಷರುಗಳಿರ್ಬೋದು, ಮುಖಂಡರುಗಳಿರ್ಬೋದು, ಸಾರ್ವಜನಿಕರು ಅವ್ರದೇ ಆದಂತ ಸಮಸ್ಯೆಗಳನ್ನ ಬೆಸ್ಕಾಂನಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲವನ್ನು ಕೂಡ ಇವತ್ತು ತಿಳಿಸಿರುವಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಖಂಡಿತ ನಾವು ಹಂತ ಹಂತವಾಗಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ನಮ್ಮ ಗ್ಯಾರಂಟಿಗಳು ಬಡವರ ಏಳಿಗೆಗಾಗಿ, ಮಧ್ಯಮ ವರ್ಗದವರ ಏಳಿಗೆಗಾಗಿ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಇವತ್ತು ಈ ರಾಜ್ಯದಲ್ಲಿ ಅನುಷ್ಠಾನ ಆಗಿದೆ. ಶಾಸಕರು ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತನಾಡಿರೋದ್ರಿಂದ ನಾನು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಪಕ್ಷ, ಜಾತಿ, ಧರ್ಮ ಎಲ್ಲವನ್ನು ಬಿಟ್ಟು ಎಲ್ಲ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ನಾವು ಕೆಲಸವನ್ನ ಮಾಡಿದ್ದೇವೆ. ನೀವು ಆ ಒಂದು ಗುರಿಯನ್ನ ನೀವು ಇಟ್ಕೊಳ್ಬೇಕು. ಅನೇಕರು ಬಂದು ಏನೇ ಭಾಷಣ ಮಾಡ್ಬೋದು, ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳಿ ಹೇಳ್ಬೋದು. ಮೋದಿ ಗ್ಯಾರಂಟಿ ಏನೂ ಇಲ್ಲ. 15 ಲಕ್ಷದ ಗ್ಯಾರಂಟಿ ಅಲ್ಲ ಇದು, ಬೆಲೆ ಏರಿಕೆಯ ಗ್ಯಾರಂಟಿ ಅಲ್ಲ ಇದು ಬಡವರ ಕಲ್ಯಾಣದ ಗ್ಯಾರಂಟಿ. ಆ ಕಲ್ಯಾಣ ಕಾರ್ಯಕ್ರಮಗಳನ್ನ ಇವತ್ತು ಎಲ್ಲರ ಹೊಟ್ಟೆ ತುಂಬಿಸ್ತಕ್ಕಂತ ಕೆಲಸ. ಇವತ್ತು ಈ ದೇಶದಲ್ಲಿ ಯಾರು ಮೊದಲು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ದಾರೆ, ಉಚಿತವಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ದನ್ನ ಮರಿಬಾರ್ದು. ಈಗ ನನ್ ಗ್ಯಾರಂಟಿ ಅಂತಾರೆ. ಆಹಾರ ಭದ್ರತಾ ಕಾಯ್ದೆಯನ್ನ ತಂದಂತವ್ರು ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು. ಆಹಾರ ಭದ್ರತಾ ಕಾಯ್ದೆ ತಂದ್ಕೊಡ್ಲಿಲ್ಲ ಅಂತ ಅಂದ್ರೆ ನೀವು ಅಕ್ಕಿನೇ ಕೊಡ್ತಿರ್ಲಿಲ್ಲ. ನೀವೇನಿದ್ರು ಅದಾನಿ ಅಂಬಾನಿ ಪರವಾಗಿ ನಿಂತ್ಕೊಳ್ತಿದ್ರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ, ಇವತ್ತು ಏನೇನು ಅರ್ಜಿಗಳನ್ನ ಕೊಟ್ಟಿದ್ದೀರಿ ಖಂಡಿತ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಬಗೆಹರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಯಾರು ನಿವೇಶನಕ್ಕೆ ಅರ್ಜಿ ಕೊಟ್ಟಿದ್ದೀರಿ, ನಿವೇಶನಗಳು ಸಿಗೋದು ಬಹಳ ಕಷ್ಟ ಇದೆ. ಶಾಸಕರು ದೂರವಾಣಿ ಕರೆಯನ್ನ ಅವ್ರ ಕಚೇರಿಯಿಂದ ಮಾಡಿ ನಿಮ್ಮನ್ನ ಸಂಪರ್ಕ ಮಾಡಿ ಯಾವ ರೀತಿಯಾಗಿ ನೀವೆಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಮನೆಗಳು ಇಲ್ಲೇ ಕಟ್ಟಿದ್ದಾರೆ, ಪಕ್ಕದಲ್ಲೇ ಕಟ್ಟಿದ್ದಾರೆ. ಎಲ್ರು ಕಟ್ಟಿದ್ದಾರೆ ಈ ಅವರೇ? ನೀವೆಲ್ಲ ಕರ್ಕೊಂಡು ಹೋಗಿ ತೋರ್ಸ್ಕೊಬರ್ರಪ್ಪ. ಲೀಡರ್ಗಳು ಒಂದು 50 ಮನೆ ಕೊಡ್ಸಿಸ್ರೆ, ಒಂದು 100 ಯಾರು ಕೇಳ್ತಾರೆ, ಒಂದು 100 ಮನೆ ಕೊಡಿಸಿ ಒಂದೊಂದು 50,000 ಈಗ ಇನಿಷಿಯಲ್ ಡೆಪಾಸಿಟ್ ಮಾಡಬೇಕು. ಮನೆ ರೆಡಿ ಇದೆ, ಕೊಟ್ರೆ ಅವರೆಲ್ಲರನ್ನು ಮಾಡ್ಕೋತಾರೆ. ಆಮೇಲೆ ತಿಂಗಳು ಏನೋ ಕಟ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಮನೆಗಳಾಯ್ತು ಅಂತಕ್ಕಂಥ ಒಂದು ನೆಮ್ಮದಿ ಆದ್ರೂ ಕೊನೆ ಕಾಲದಲ್ಲಾದ್ರೂ ನಾವು ಸ್ವಂತ ಮನೆಯಲ್ಲಿ ಇದ್ವಲ್ಲಪ್ಪ ಅಂತ ಉಸಿರಾರ ನೆಮ್ಮದಿಯಾಗಿ ಕೊನೆ ಕಾಲದಲ್ಲಿ ಬಿಡ್ತಾರೆ. ಹೌದಾ ಅಲ್ವಾ? ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ, ಸಾರ್ವಜನಿಕ ಕೆಲಸಗಳನ್ನ ಮಾಡ್ತದೆ. ಯಾಕೆ ಮಾಡ್ತದೆ ಅಂತ ಹೇಳಿದ್ರೆ, ಇವತ್ತು ಉಳುವನೆ ಭೂಮಿಯ ಒಡೆಯ ಅಂತ ಹೇಳಿ ಕೊಟ್ಟಿರ್ಲಿಲ್ಲ ಅಂತ ಅಂದ್ರೆ ಇಲ್ಲಿ ಯಾರು ರೈತರು ಅಂತ ಅನ್ಸ್ಕೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಎಲ್ರು ರೈತರಾದ್ರು. ಯಾಕೆ ಅಂತ ಅಂದ್ರೆ ಎಲ್ರಿಗೂ ಜಮೀನು ಕಾಂಗ್ರೆಸ್ ಅವಧಿನಲ್ಲಿ ಕೊಟ್ಟಿದ್ದು.
ಇವತ್ತು ಎಷ್ಟೋ ಜನ ಬಡವರು ಆಶ್ರಯ ಸೈಟ್ಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅದೆಲ್ಲ ಯಾರು ಕೊಟ್ಟಿತ್ತು ಅಂತ ಅಂದ್ರೆ ಕಾಂಗ್ರೆಸ್ನವ್ರು ಕೊಟ್ಟಿದ್ದು. ಇವತ್ತು ರೈತರು ಪಂಪ್ ಸೆಟ್ ಉಚಿತವಾಗಿ ಕರೆಂಟ್ ಇಲ್ಗೆ ಕಾಸು ಕಟ್ಟದೆ ಓಡಿಸ್ತಾ ಇದ್ದಾರೆ. ಯಾರು ಕೊಟ್ಟಿದ್ದು ಅಂದ್ರೆ ಅದು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದು. ಎಷ್ಟೋ ಜನ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಇಂದಿರಾ ಗಾಂಧಿ ಪೆನ್ಷನ್ಸ್ ಅಂತ ಹೇಳಿ ಬರ್ತಾ ಇದೆ. ಯಾರ ಕಾಲದಲ್ಲಿ ಕೊಟ್ಟಿದ್ದು ಅಂತ ಅಂದ್ರೆ ಅವತ್ತು ಶುರು ಮಾಡಿದಾಗ ಇಂದಿರಾ ಗಾಂಧಿ ಅವ್ರು ಬರೀ 50 ರೂಪಾಯಿ, ಇವತ್ತು 1200 ರೂಪಾಯಿ, 800 ರೂಪಾಯಿ, 1200 ರೂಪಾಯಿ. ಯಾರ ಕಾಲದಲ್ಲಿ ಶುರು ಮಾಡಿದ್ದು ಅಂತ ಅಂದ್ರೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ಕಾಂಗ್ರೆಸ್ ಕಾಲದಲ್ಲಿ ಶುರು ಮಾಡಿದ್ದು. ಯಾರಿಗೋಸ್ಕರ ಅಂತ ಅಂದ್ರೆ ಬಡವ್ರಿಗೋಸ್ಕರ, ವಯಸ್ಸಾದಂತ ವೃದ್ಧರಿಗೋಸ್ಕರ. ಇಂಥ ಕಾರ್ಯಕ್ರಮಗಳನ್ನ ಬಿಜೆಪಿಯ ಸರ್ಕಾರ ಆಗ್ಲಿ ಬೇರೆ ಸರ್ಕಾರಗಳು ಒಂದನ್ನು ಕೂಡ ಮಾಡಲಿಲ್ಲ. ಇದನ್ನ ತಾವು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಆಶೀರ್ವಾದವನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಂಚಾಯ್ತಿಲಿ ಏನು ನಡೆದಿತ್ತು ಜನಸಂಪರ್ಕ ಕಾರ್ಯಕ್ರಮ, ಅದಕ್ಕೆ DK ಸುರೇಶ್ ಅವರು ಮತ್ತು ಶಿವಣ್ಣನವರು ಆಗಮಿಸಿದ್ರು. ಜನಗಳ ಕಷ್ಟ ಏನು, ಅವ್ರ ಕೊರತೆ ಏನು ಅಂತ ಎಲ್ಲ ಕೇಳಿ ಎಲ್ಲ ನಿವಾರಿಸ್ತೀರಂತ ಅರ್ಜಿ ತೊಗೊಂಡಿದ್ದಾರೆ ಮತ್ತು ಅವರು ಫಾಲೋಅಪ್ಪಲ್ಲಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿದ್ರಿ ಮತ್ತು ನಿಮ್ಮ ಕಷ್ಟ ಏನಂತ ಹೇಳ್ಕೊಂಡಿದ್ದೀರಾ. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ನಮ್ಗೆ ಬಂದಿರೋದು ನಾವು ಬಗೆಹರಿಸ್ತೀವಿ, ಇಲ್ಲ ಅಂತಲ್ಲ. ನಮ್ಗೆ ಅರ್ಜಿ ಬಂದಿದೆ, ಅರ್ಜಿ ನೋಡ್ತೀವಿ, ತಗೋತೀವಿ. ಅದು ಯಾವ ಥರ ಸಾರ್ಟ್ಔಟ್ ಮಾಡಬೇಕಂತ ನೋಡಿ ಸಾರ್ಟ್ಔಟ್ ಮಾಡ್ತೀವಿ. ಧನ್ಯವಾದ. ಮಾಯಸಂದ್ರ ಗ್ರಾಮ ಪಂಚಾಯತಿ ಸದಸ್ಯ. ಈ ದಿನ ಮಾಯಸಂದ್ರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ನಾಯಕರು ಸಂಸದರಾದಂಥ DK ಸುರೇಶಣ್ಣನವರ ಒಂದು ಮಾರ್ಗದರ್ಶನದಂತೆ, ಆಶಯದಂತೆ ಹಾಗೂ ಜನಪ್ರಿಯ ಶಾಸಕರಾದ B ಶಿವಣ್ಣನವರ ಒಂದು ಆಶಯದಂತೆ ಜನಸಂಪರ್ಕ ಸಭೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ನಮ್ಮ ಸಂಸದರು, ನಮ್ಮ ಶಿವಣ್ಣನವರು, ಇನ್ನೂ ಅನೇಕ ಅಧಿಕಾರಿಗಳು ಆಗಮಿಸಿ ಈ ಎಲ್ಲ ಸಾರ್ವಜನಿಕರನ್ನು ಭೇಟಿ ಮಾಡಿ ಅವರಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ವಿಚಾರಿಸಿ ಅವರ ಒಂದು ಮನವಿಯನ್ನು ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅವರು ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ, ಮತ್ತು ಏನೇ ತೊಂದರೆ ಇದ್ದರೂ ನಿಮ್ಮಲ್ಲಿ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಗ್ಯಾರಂಟಿಗಳ ಬಗ್ಗೆ ಸಹ ಈ ಕರ್ನಾಟಕ ಸರ್ಕಾರದ ಸಿದ್ದರಾಮಣ್ಣನವರು ಏನು ಘೋಷಣೆ ಮಾಡಿದ್ದಾರೆ 5 ಗ್ಯಾರಂಟಿಗಳನ್ನು ಸಹ ನಾವು ಅನುಷ್ಠಾನ ಮಾಡಿದ್ದೇವೆ. ಎಲ್ಲ ಬಡವರಿಗೆ ತಲುಪ್ತಾ ಇದೆ. ಯಾರಿಗೂ ಅನುಷ್ಠಾನ ಆಗಿದ್ರೂ ಸಹ ಕೆಲವೊಬ್ಬರಿಗೆ ತಾಂತ್ರಿಕ ದೋಷದಿಂದ ಈ ಗ್ಯಾರಂಟಿಗಳು ತಲುಪೋಕ್ಕಾಗಿಲ್ಲ. ಅಂಥವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ 6 ತಿಂಗಳಲ್ಲಿ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ತುಂಬ ಜನ ಇಲ್ಲಿ ಆಗಮಿಸಿ ತಮ್ಮೆಲ್ಲ ಕುಂದುಕೊರತೆಗಳನ್ನು ಇಲ್ಲಿ ನೀಡಿದ್ದಾರೆ, ದೂರುಗಳನ್ನು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಸಮಸ್ಯೆಗಳೇನಿದ್ರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಾಗಲಿ ಅಥವಾ ನಮ್ಮ ಶಾಸಕರಾಗಲಿ ನಮ್ಮ ಸಂಸದರಾಗಲಿ ಅದನ್ನ ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ಈ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸದಸ್ಯರು ಮತ್ತು ಆನೇಕಲ್ ಶಾಸಕರಾದ B ಶಿವಣ್ಣ ಸಾಹೇಬರು ಆಯೋಜನೆ ಮಾಡಿದ್ದು ಸುಮಾರು ಈ ಪಂಚಾಯತಿಗೆ 7 ಊರುಗಳಿಂದ ನಾಗರಿಕ ಬಂಧುಗಳು ಬಂದು ತಮ್ಮ ಸಮಸ್ಯೆಗಳ ಅರ್ಜಿ ಮುಖಾಂತರ ಶಾಸಕರಿಗೆ ಮತ್ತು ಸಂಸತ್ ಸದಸ್ಯರಿಗೆ ನೀಡಿರುತ್ತಾರೆ. ಕೆಲವೊಂದು ಸಮಸ್ಯೆಗಳನ್ನು ಇಲ್ಲೇ ತತ್ಕ್ಷಣವೇ ಪರಿಹಾರ ಮಾಡಿಕೊಟ್ಟಿರ್ತಾರೆ. ಕೆಲವು ಸಮಸ್ಯೆಗಳನ್ನು ಅವರ ಫೋನ್ ನಂಬರ್ಗಳೇ ಅಧಿಕಾರಿಗಳ ಮುಖಾಂತರ ಫೋನ್ ಮಾಡಿಸಿ ನಿಮ್ಮ ಸಮಸ್ಯೆ ಏನು ಕಾನೂನುಬದ್ಧವಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡಿಸ್ಕೊಡ್ತೀನಿ ಅಂತ ಶಾಸಕರಾದ B ಶಿವಣ್ಣ ಸಾಹೇಬರು, ಸಂಸದರಂಥ ಸುರೇಶ್ ಅಣ್ಣನವರು ಸಹ ಮಾಡಿರ್ತಾರೆ. ಈ ಕಾರ್ಯಕ್ರಮ ಮಾಡಿ ಈ ಸುತ್ತಮುತ್ತಲಿನ ಎಲ್ಲ ಪಂಚಾಯತಿ ನಿವಾಸಿಗಳಿಗೂ ಸಹ ಅನುಕೂಲ ಆಗಿದೆ. ವಿಶೇಷವಾಗಿ ಸಂಸತ್ ಸದಸ್ಯರು ಸಹ ಇನ್ನು ಆನೇಕಲ್ ತಾಲೂಕಿನಲ್ಲಿ ನಿವೇಶನಗಳು ಮಾಡ್ತೀರಿ ಅಂತೇಳಿದರೆ 50% ಆನೇಕಲ್ ನಿವಾಸಿಗಳಿಗೆ 50% ನಗರ ಪ್ರದೇಶದಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿನ ಸ್ಥಳೀಯರಿಗೆ ನಮ್ಮಂಥ ಪ್ರಮುಖ ನಾಯಕರುಗಳಿಗೆ ನಿರ್ದೇಶನ ಸಹ ನೀಡಿರ್ತಾರೆ. ನೀವು ಅರ್ಹ ಫಲಾನುಭವಿಗಳಿಗೆ ಕರ್ಕೊಬಂದು ಅವ್ರು ಏನು ಡಿಪಾಸಿಟ್ ಅಮೌಂಟು 50,000 ಕಟ್ಟುವುದರ ಮುಖಾಂತರ, ಆಮೇಲೆ EMI ಮುಖಾಂತರ ಏನು ಸರ್ಕಾರ ನಿರ್ದೇಶನ ನೀಡಿರುತ್ತೆ EMI ಮುಖಾಂತರ ನಿಮ್ಮ ಮನೆ ಸ್ವಂತ ಮಾಡಿಕೊಳ್ಳಿ ಅಂತೇಳಿ ಸಹ ನಿರ್ದೇಶನ ಮಾಡಿದ್ದಾರೆ. ಇಂಥ ಒಂದು ಪೂರ್ವಾಲೋಚನೆಯ ಯೋಜನೆಯನ್ನು ಮಾಡಿದಂಥ ಸರ್ಕಾರ ಆಗಲಿ ಸಂಸತ್ ಸದಸ್ಯರಾಗಲಿ ಅವರಿಗೆ ಮಾಯಸಂದ್ರದ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ಗ್ರಾಮಕ್ಕೆ ಕಾವೇರಿ ನೀರು ಸಹ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಮಾಯಸಂದ್ರ ಗ್ರಾಮದ ನಿವಾಸಿಗಳ ಪರವಾಗಿ ಮತ್ತು ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಚಂದ್ರು ಮಿಡ್ಲುಮನಿ, ಮಾಯಸಂದ್ರ ಗ್ರಾಮ ನಿವಾಸಿ.